ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗ್ ಅಲ್ಲಿ ನಿಮ್ ಜೊತೆ ನಾನು ಟೆಂಪಲ್ ಹೋಗಿ ಬರುವಂತಹ ವ್ಲಾಗ್ ನ ಶೇರ್ ಮಾಡ್ತಾ ಇದ್ದೀನಿ. ಯಾರ ಜೊತೆ ಹೋಗ್ತಾ ಇದ್ದೀನಿ ನೋಡಿ. ಕಮ್ ಹಿಯರ್, ಕಮ್ ಹಿಯರ್. ಬಿಸಿ. ಎಸ್, ಟೆಂಪಲ್ ಹೋಗ್ತಾ ಇದೀವಿ. ಕಮ್, 3 ಸಿಸ್ಟರ್ಸ್ ಆಫ್ಟರ್ ಲಾಂಗ್ ಟೈಮ್ ಜೊತೆಗೆ ಒಂದು ಮನೆಯಿಂದ ಆಚೆ ಹೋಗ್ತಾ ಇದೀವಿ. ಸಖತ್ ಚಿಲ್ ಔಟ್ ಮಾಡುವಂತ ಐಡಿಯಾ ಇದೆ. ನೋಡೋಣ ಯಾವ ರೀತಿ ಹೋಗುತ್ತೆ ವ್ಲಾಗ್ ಅಂತ. ಇನ್ನು ಏನೇನೋ ಚಾಟ್ಸ್ ತಿನ್ನುವಂತಹ ಕುರ್ತಿ ಅಂತ ತಗೊಂಡೆ, ಚೆನ್ನಾಗಿದೆ ಅಲ್ಲ ಕುರ್ತಿ. ಎಸ್, ಇದ್ರ ಬಗ್ಗೆ ನಾನು ಹೇಳಬೇಕು. ಇದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನಾನು ಆರ್ಡರ್ ಮಾಡಿ ತಗೊಂಡಿದ್ದು. ಎಸ್, ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನಾನು ಜಸ್ಟ್ ನೋಡಿ ತಗೊಂಡಿದ್ದ. ಅಬ್ಬಾ, ನನಗೆ ಹೇಳೇ ಇಲ್ಲ. ನೋಡಿದ್ಯಾ? ನೋಡು, ನೀವೇನೆಲ್ಲ ಹೇಳ್ ಮಾಡ್ತಿದ್ರೆ. ತುಂಬಾ ದಿನ ಆಯ್ತು. ಇನ್ಸ್ಟಾಗ್ರಾಮ್ ಪೇಜ್ ಇಂದ ಅಕ್ಕ ಫಸ್ಟ್ ಟೈಮ್ ಆರ್ಡರ್ ಮಾಡ್ಕೊಂಡಿದ್ದಾಳೆ. ನಮಗೆ ಗೊತ್ತಿಲ್ಲ. ನಾನು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅಂತ ಅನ್ಕೊಂಡಿದ್ದೆ. ಇಲ್ಲ, ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನೋಡಿ ಮಾಡಿದ್ದು. ಚಿಕನ್ ಕರಿ ಡಿಸೈನ್ ಟೈಪ್. ಇವಾಗ ಈ ಕಲರ್ ಟ್ರೆಂಡ್ ಅಲ್ಲಿ ಇದೆ. ನನಗೆ ಈ ಕಲರ್ ಮುಂಚೆ ತುಂಬಾ ಫೇವ್ರೇಟ್. ನಾನು ರೀಸೆಂಟ್ಲಿ ತಗೊಂಡೆ. ನಾನೇ ನಿಂಗೆ ಹೇಳಿದ್ದಿ ಕಲರ್. ನೀನೇ ಹೇಳಿದ್ದು. ನನಗೆ ಈ ಕಲರ್ ಚೆನ್ನಾಗಿ ಕಾಣುತ್ತೆ. ಕೊಟ್ರೆ ಅದನ್ನ ಸ್ವಲ್ಪ ಟೈಟ್ ಮಾಡ್ಕೊಂಡು ಹಾಕೋಬಹುದು ನಾನು. ಮತ್ತೆ ಅದನ್ನ ಬಾನ ಇಸ್ಕೊಂಡು ಮತ್ತೆ ಲೂಸ್ ಮಾಡ್ಕೋಬೇಕು. ತಡೀರಮ್ಮ, ನಾವು ನಿಮ್ ಸೈಜ್ ಹಾಕ್ತಿವಿ. ಆದ್ರೆ 0 ಸೈಜ್ ಬೇಡಪ್ಪ. ನಿಮ್ 0 ಸೈಜ್ ಇದೆಯಾ? ಆಯು ಸೇ ಹಾಯ್. ಲವ್ ಯು. ಸೇ ಲವ್ ಯು. Flying kids. Flying kids. Say how are you all? See there. See there. How are you all? ನಮ್ ಪಿಳ್ಳೆಗೆ, ನಮ್ ಪುಟಾಣಿಗೆ ಇಂಗ್ಲಿಷ್ ಮಾತ್ರ ಬರೋದು, ಕನ್ನಡ ಬರಲ್ಲ. ಅವ್ರದ್ದು ಆಬ್ವಿಯಸ್ಲಿ ಡೆಲ್ಲಿಯಲ್ಲಿ ಇರೋದಲ್ಲ. ಡೆಲ್ಲಿಯಲ್ಲಿ ಇರೋದು. ಸೊ ಕನ್ನಡ ಬರಲ್ಲ. ಸೊ ಡೋಂಟ್ ಮೈಂಡ್. ಸೊ ಅವರ ಇರುವಂತ ರಾಜ್ಯದ ಭಾಷೆನ ಅವ್ರು ಕಲಿಲೇಬೇಕಲ್ವಾ. ಸೊ ಇಂಗ್ಲಿಷ್ ಮತ್ತೆ ನಮ್ಮ ಮರಾಠಿ ಭಾಷೆ ಅರ್ಥ ಆಗುತ್ತೆ. ಸೊ ಬನ್ನಿ, ಹಾಗಾದ್ರೆ ವಿತೌಟ್ ಫರ್ದರ್ ಡು ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ದೇವಸ್ಥಾನಕ್ಕೆ ಹೋಗಿ ಹಾಗೆ ಚಾಟ್ಸ್ ತಿನ್ಕೊಂಬೋಣ ಬನ್ನಿ. ಈ ಡ್ರೆಸ್ ಬಗ್ಗೆ ತುಂಬಾನೇ ಒಳ್ಳೆ ಕಾಮೆಂಟ್ಸ್ ಸಿಕ್ತು ನನ್ನ ಸಿಸ್ಟರ್ಸ್ ಕಡೆಯಿಂದ. ಚೆನ್ನಾಗಿದೆ ಡ್ರೆಸ್, ಚಿಕನ್ ಕರಿ ಡಿಸೈನ್. ಇದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಆರ್ಡರ್ ಮಾಡಿದ್ದು. ಸೊ ಹೆಂಗ್ ಬರುತ್ತೋ, ಯಾವ ರೀತಿ ಬರುತ್ತೋ, ಏನಾದ್ರು ಫೇಕ್ ಅಂತ ತುಂಬಾನೇ ನನಗೆ ಟೆನ್ಷನ್ ಆಗಿತ್ತು. ಬಟ್ ಇಲ್ಲ, ಕೆಲವು ಸಲ ಇನ್ಸ್ಟಾಗ್ರಾಮ್ ಅಲ್ಲೇ ಚೆನ್ನಾಗಿ ಬರುತ್ತೆ. ನಾನು ಕೆಲವು ಇನ್ಸ್ಟಾಗ್ರಾಮ್ ಇಂದ ತರ್ಸ್ಕೊಂಡಿದೀನಿ. ಇನ್ನರ್ಸ್ ಅಂದ್ರೆ ಡ್ರೆಸ್ಸಸ್ ಅಲ್ಲಿ ಇನ್ನರ್ಸ್ ಚೆನ್ನಾಗಿ ಬರುತ್ತೆ. ನನಗೂ ಸ್ವಲ್ಪ ಡೌಟ್ ಇತ್ತು ಯಾವ ರೀತಿ ಅಂತ. ಎಸ್, ಚೆನ್ನಾಗಿ ಬಂದಿದೆ. ಕಾಟನ್ ಫ್ಯಾಬ್ರಿಕ್, ಫುಲ್ ಸ್ಲೀವ್ಸ್. ಬೇಕಾದ್ರೆ ಇದು 3/4 ಮಾಡಿಸ್ಕೋಬಹುದು. ಬಟ್ ಇರ್ಲಿ, ಇದೊಂದು ಚೆನ್ನಾಗಿದೆ ಕುರ್ತಿ. ಸಖತ್ತಾಗಿದೆ. ನಮ್ ಪಿಳ್ಳೆಗೆ ಏನೊಂದು ಸ್ಪೆಷಾಲಿಟಿ ಅಂದ್ರೆ ಎಲ್ಲಾರ್ಗು ಪ್ರೀತಿ ಮಾಡ್ತಾನೆ. ಬಟ್ ನನ್ನ ತಂಗಿ, ಸಣ್ಣ ತಂಗಿ ಇದಾಳಲ್ಲ ಮಾಸಿ, ಅವಳಿಗೆ ತಲೆಯಲ್ಲೇ ಡಿಚ್ಚಿ ಹೊಡೆದು ಬಿಡ್ತಾನೆ. ಹಯ್ಯ ಹಯ್ಯ ಅಂತ. ನನ್ ಹ್ಯಾಂಡ್ಸಮ್ ಅಂತ ನೋಡಿ. ಹ್ಯಾಂಡ್ಸಮ್. ಅವ್ರ ಪಪ್ಪನ್ ಸೈಡ್ ಹಾಕೊಂಡು ಮೆರಿತಿದೆ ಇದು ಪಿಳ್ಳೆ. ಒಂದು ಫೇಸ್ ವಾಶ್. ವಿ ಆರ್ ಗೋಯಿಂಗ್ ಟೆಂಪಲ್. ಗೋ ಫಾಸ್ಟ್. ಇವಾಗ್ಲೂ ಮನೆಯಲ್ಲಿ ಮಕ್ಕಳಿದ್ ಬಿಟ್ರೆ ಸಖತ್ತು ಉತ್ತರ ಕಳ ಅಂತಿರ್ತೀನಿ. ಅವ್ರಿಬ್ರು ಬರ್ಬೇಕು. ಇಲ್ಲಿ ನೋಡ್ರಿ, ಅಮ್ಮ ಮಗನ್ ಇಷ್ಟು ಲವ್ ನಡೀತಿದೆ ನೋಡ್ರಿ. ಇಲ್ಲಿ ಹೇಳ ಇನ್ಸಲ ಹೇಳ. ಪುಟ್ಟ ಪುಟ್ಟ ಕೈ, ಪುಟ್ಟ ಪುಟ್ಟ ಕಾಲ್, ನನ್ನ ಪುಟ್ಟ ಕೈ, ನನ್ನ ಪುಟ್ಟ ಕಾಲ್, ಅಂಗೈಲಿದೆ ಆನಂದದ ನನ್ನ ಭೂಮಿ, ನನ್ನ ಬಾನು, ನನ್ನ ಬಾಳು, ಬಾಳ ತುಂಬ ನಾನು ಎನ್ನ ಕನಸು. ಅದು ಕನಸು. ಇನ್ನು 2 ಕನಸುಗಳು ಅವ್ರವ್ರ ಮನೆಗಿದಾವೆ. ಅಂಶು ಕನಸು, ಅಷ್ಟು ಕನಸು. ಇದು ನಾನಿನ ಕನಸು, ನಮ್ಮ ಕನಸುಗಳು. ಇರಿಟೇಷನ್ ಆಗ್ಬಿಟ್ರೆ ಅಯ್ಯ ಅಂದ್ಬಿಡ್ತದೆ. ಅಯ್ಯಪ್ಪ ದೇವ್ರೆ, ನಿಜವಾಗ ಕ್ಲೌಡಿ ಆಗಿದೆ. ನಾನು ಹೇಳ್ತಿದ್ದೀನಿ. ಇದು ನನ್ನ ತಂಗಿ ಔಟ್ಫಿಟ್. ಇದು ಕೂಡ ತುಂಬಾ ಸಖತ್ತಾಗಿದೆ. ಎಲ್ಲಿಂದ ತಗೊಂಡೆ? ಇದು ದಾವಣಗೆರೆಯಿಂದ ತಗೊಂಡಿದ್ದು. ಅವಳು ಏನ್ ಗೊತ್ತಾ, ಅವಳದು ಇಲ್ಲಿ ಏನು ತಗೊಳ್ಳಲ್ಲ ದುರ್ಗದಲ್ಲಿ. ಅವಳು ಏನಿದ್ರು ದಾವಣಗೆರೆ ಅಂತ ಇರ್ತಾಳೆ. ದಾವಣಗೆರೆ ಚೆನ್ನಾಗಿ ಸಿಗುತ್ತೆ, ಅದ್ರ ಬಗ್ಗೆ ಅಲ್ಲ.
ಬಟ್ ದುರ್ಗದಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ. ನಾವು ದುರ್ಗದಲ್ಲಿ ಎಷ್ಟೋ ಈ ಮದುವೆಗಳಿದ್ರೆ, ಮನೇಲಿ ಫಂಕ್ಷನ್ಸ್ ಏನಾದರೂ ಇದ್ರೆ ನಾವು ದುರ್ಗದಲ್ಲಿ ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಮಾಡೋದು ದುರ್ಗದಲ್ಲಿ. ಸ್ಯಾರಿ ಶಾಪಿಂಗ್ಸ್ ಎಲ್ಲ ತುಂಬಾ ಒಳ್ಳೆ ಕಲೆಕ್ಷನ್ ಸಿಗುತ್ತೆ. ಚಿತ್ರದುರ್ಗದಲ್ಲಿ ತುಂಬಾ ದಿ ಬೆಸ್ಟ್ ಕಲೆಕ್ಷನ್ ಸಿಗುತ್ತೆ. ಬಟ್ ಕೆಲವು ಸ್ಪೆಸಿಫಿಕ್ ಅಂಗಡಿಗಳನ್ನ ನಾವು ನೋಡ್ಕೋಬೇಕಷ್ಟೇ. ಸೊ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ನನ್ನ ತಂಗಿನ ವ್ಲಾಗ್ ಮಾಡ್ತಾ ಇದ್ದಾಳೆ. ನೀನ್ ಮಾಡಲ್ಲ ಇಲ್ಲ, ಅವಳು ಮಾಡಿದಾಳೆ ಆಲ್ರೆಡಿ. ನಾನು ಮಾಡಿದ್ದೆ, ಜಸ್ಟ್ ಲೈಟಾಗಿ ಮಾಡ್ತೀನಿ. ಮಂಕ್ಲಿಯಲ್ಲಿ ದೇಖಿಲ್ ತನ್ಸ್ನಿ ಸಮೇತ ಕೊಡ್ತೀವಿ. बेटा जो बाजू थे बोलता कगा अंकल थे देव सीधे आयो मॉन्स्टर के मॉन्स्टर 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 ಹಾಯ್ ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಮಾಡಿ. ಇಲ್ಲಿ ದೇವಸ್ಥಾನದಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಹೊರಗೆ ಬಂದು ಮಾತಾಡ್ತಿದ್ರು. ಅವ್ರ ಮಕ್ಕಳು ಇವರು ತುಂಬ ಕ್ಯೂಟ್ ಆಗಿದ್ರು ಮಕ್ಕಳು. ನನ್ನ ಜೊತೆ ಮಾತಾಡಿಸಿದೆ. ಎಸ್, ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಬರ್ಗೇರಮ್ಮನ ದೇವಸ್ಥಾನದಲ್ಲಿ ದೃಷ್ಟಿ ತೆಗಿತಾರೆ. ಸೊ ನಿಖಿತಾ ಹಾಗೂ ಪಾಪು ದೃಷ್ಟಿ ತೆಗೆಸ್ಕೊಂಡ್ರು. ನೆಕ್ಸ್ಟ್ ಆಶುಗೂ ಕೂಡ ನಾವು ದೃಷ್ಟಿ ತೆಗೆಸಿದ್ವಿ. ಇಲ್ಲಿ ನಿಂಬೆಹಣ್ಣು ತಂದು ಕೊಟ್ಬಿಟ್ಟು ದೃಷ್ಟಿ ತೆಗಿತಾರೆ, ತುಂಬ ಒಳ್ಳೆಯದು.